ಅವ್ನ ಫ್ರೆಂಡ್ರು. हाय गाइस, गुड मॉर्निंग. ನೀಲು ಸಿಂದಗಿ ಬ್ಲಾಗ್मध्ये ನಿಮ್ಮೆಲ್ಲರಿಗೆ ವೆಲ್ಕಮ್ ಐತಿ. ಯಾಕಂದ್ರೆ ಇವತ್ತು ಮಳೆ ಇಲ್ಲ ಸಂಬಂಧ ಬಿಸಿಲು ಬಿದ್ದೈತಿ. ನನಗೆ ಅನಿಸ್ಲಾಗ್ತೈತಿ ಇವತ್ತೊಂದು ಸ್ವಲ್ಪ ನಾವು ವಾಕಿಂಗ್ ಹೋಗಿ ಬರ್ಬೇಕಂತೇಳಿ ಈಗ ನಾ ವಾಕಿಂಗ್ ಹೊಂಟೀನಿ. ಯಾಕಂದರೆ ಈಗ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಬಿಸಿಲು ಬಿದ್ದೈತಿ, ಭಾಳ ಚಂದ ಅನಿಸ್ಲಾಗ್ತೈತಿ. ಅದ್ರ ಸಂಬಂಧ ನಾ ಈಗ ಹೋಗಿ ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಮಕ್ಕಳಿಬ್ಬರು ಗೋವಾಗೆ ಹೋಗ್ಯಾರ. ಇವತ್ತು ಗೋವಾದಿಂದ ಅವ್ರು ಇಂದೂರ್ಗೆ ಹೋಗೋರ್ದಾರ. ಅವರಿಬ್ಬರದು ಇಂದೂರ್ದಾಗ ಇವೆಂಟ್ ಐತಿ. ಅವ್ರು ಆ ಕಡೆ ಹೋಗೋರ್ದಾರ. ಈಗ ನಾನು ನಮ್ಮ ಮನೆಯವರು ಇಷ್ಟೇ ಇದ್ದೀವಿ. ನಮ್ಮ ಸುಶೀನೂ ಹೋಗ್ಯಾಳ. ನಡ್ರಿ ಈಗ ವಾಕಿಂಗ್ ಹೋಗಮ್ಮ. ಸೂಸ್ ಹಾಕೊಳ್ಳೋದೈತಿ. ಆಮೇಲೆ ಎಲ್ಲ ಆಕಿ ಕೆಲಸದಕ್ಕಿನ್ನೂ ಬರೋಕ್ಕಿದ್ದಾಳ. ಆಕಿ ಬರೋಕ್ಕಿಂತ ಮೊದಲ ವಾಕಿಂಗ್ ಮಾಡ್ಕೊಂಡು ಬತ್ತಂದ್ರೆ ಚಲೋ ಅನಿಸ್ತೈತಿ. ಯಾಕಂದ್ರೆ ನಾ ಬೂಟ್ ಏನದಲ್ಲ ಹೊಲಸಾಗಿರ್ತಾವೆ ಅಂಥೇಳಿ ನಾ ಹೊರ ಕೂತ ಹಾಯ್ಕೋತೀನಿ. ಇಲ್ಲಾಂದರೆ ಅದು ಒಳಗೆ ಕೂತ್ ಹಾಯ್ಕೊಂಡೇವು ಅಂದ್ರೆ ಎಲ್ಲ ಡಸ್ಟ್ ಎಲ್ಲ ಬೀಳ್ತೈತಿ. ಮನ್ಯಾಗ ಅದ್ರ ಸಣ್ಣಗೆ ಮಣ್ಣು ಹತ್ತಿರ್ತೈತಿಲ್ಲ. ದಿನ ಅಲ್ಲೂ ಹಾಯ್ಕೊಂಡು ಹೋಗಿದ್ದು. ಅದ್ರ ಸಂಬಂಧ ಅದು ಇವತ್ತು ನಾನು ಹೊರಗೆ ಇಡ್ತೀನಿ. ಅವಕ್ಕೆ ಮನ್ಯಾಗಂತೂ ಒಳಗೆ ಹೋಯಂಗೆ ಇಲ್ಲ. ಅವಕ್ಕೆ ಈ ಒಳಗೆ ಹೋಯಂಗೆ ಇಲ್ಲ. ಅವಕ್ಕೆ ಈ ಸದ್ಯ ಹೊರಗೆ ಕೂತ ಹಾಯ್ಕೋತೀನಿ. ಮನೆಯದೆಲ್ಲ ಚಾವಿ ಅದೆಲ್ಲ ತೊಗೊಂಡು ಹೋಗ್ತೀನಿ. ಯಾರೂ ಇಲ್ಲಾಂದ್ರೆ ಚಾವಿ ಇಲ್ಲ ಲ್ಯಾಚ್ ಬಿತ್ತಂದ್ರೆ ಹೊರಗೆ ಕೂಡ್ಬೇಕಾಗ್ತೈತಿ ನಾನು. ಎಲ್ಲ ಒಂದು ಸಾರಿ ಗ್ಯಾಸ್ ಅದೆಲ್ಲ ಬಂದೈತೇನಿಲ್ಲ ಚೆಕ್ ಮಾಡಿ ಹೋದ್ರೆ ಮತ್ತು ನನಗೂ ಇದು ಇಲ್ಲಲ್ಲ ಎಷ್ಟು ಟೈಮ್ ಆಗಿನೂ ಆರಾಮ್ನಾಗೂ ನಾವು ವಾಕಿಂಗ್ ಮಾಡಿ ಬರ್ಲಿಕ್ಕೆ ಬರ್ತೈತಿ. ನೋಡ್ರಿ ಇದು ನಮ್ಮ ಗಾರ್ಡನ್ ಐತಿ. ಎಷ್ಟು ಭಾರಿ ಆಗೈತಿ. 2 ತಿಂಗಳ ಮೇಲೆ ನಾ ತೆಳಗೆ ಬಂದೀನಿ. ಫುಲ್ ಅಂದರೆ ಗ್ರೀನ್ ಹಸಿರು ಆಗಿಬಿಟ್ಟೈತಿ. ಈ ಮಳೆ ಸಂಬಂಧ ಎಷ್ಟು ಚಂದ ಆಗೈತಿಲ್ಲ, ಬರೀ ಬೆಸ್ಟ್ ಕಾಣಿಸಾಕ್ತೈತಿ. ಅದು ನೋಡಿನೇ ಒಂಥರ ಖುಷಿ ಆಗ್ತೈತಿ. ಯಾಕಂದರೆ ಎಲ್ಲರೂ ವಾಕಿಂಗ ಇವತ್ತರ ಸಟರ್ಡೆ ಇದ್ದ ಸಂಬಂಧ ಮತ್ತಿಟ್ಟು ಹೆಚ್ಚಿಗೆ ಚಂದ ಕಾಣಿಸಾಕ್ತೈತಿ. ಭಾಳ ಅಂದ್ರೆ ಭಾಳ ಬೆಸ್ಟ್ ಕಾಣಿಸಾಕ್ತೈತಿ. ವಾಕಿಂಗ್ ಮಾಡೋರಿಗೆ ಇವತ್ತೆಲ್ಲರೂ ಖುಷಿ ಇದ್ದಿರ್ಬೇಕು ನೋಡ. ಮಳಿನೂ ನಿಂತದ ತೆಳಗೆಲ್ಲ ಒಣಗಿದೈತಿ. ಸೂಸು ಹೊಲಸಾಗಂಗಿಲ್ಲ. ಪೂರಾ ಹಸಿರು ಆಗಿಬಿಟ್ಟೈತಿ. ಎಲ್ಲ ಗಾರ್ಡನ್ ಎಲ್ಲ ಹೆಂಗೆ ಮಗಳಿಗೆ ತಯಾರು ಮಾಡಿದಾಗ ಹೆಂಗೆ ಚಂದ ಕಾಣಿಸಲ್ಲ ಆ ರೀತಿ ಗಾರ್ಡನ್ ಪೂರಾ ಹಸಿರಾಗಿಬಿಟ್ಟೈತಿ. ಅಷ್ಟು ಚಂದ ಕಾಣಿಸಾಕ್ತೈತಿ. ಬೆಸ್ಟ್ ಅನಿಸ್ತೈತಿ. ವಾಕಿಂಗ್ ಮಾಡ್ಲಿಕ್ಕೂ ಭಾರಿ ಚಲೋ ಅನಿಸ್ತೈತಿ. ಒಂದು ತಾಸರಿ ವಾಕಿಂಗ್ ಮಾಡೋದೈತಿ. ಇವತ್ತು ಗಿಡ ಐತೆ ಜಾಸ್ವನ್ ಅದಕ್ಕೆ ಎಷ್ಟು ಚಂದ ಕಲರ್ ಹೋಗ್ಬಂದೈತಿ. ಗಾರ್ಡನರೇ ಹಸಿರು ಆಗಿಬಿಟ್ಟೈತಿ. ಪೂರ ಎಷ್ಟು ಚಂದ ಐತಿ ಗಾರ್ಡನ್ ನೋಡ್ರಿ. ಇಷ್ಟು ಬೆಸ್ಟ್ ಐತೆ. ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೈತಿ. ಎಲ್ಲನೇ ಹಸಿರು ಬಿಟ್ಟದಲ್ಲ ಮಳೆ ಬಂದು. ಈಗ ಕೂತೀನಿ ಗಾರ್ಡನ್ನಾಗ ಒಂದು 10 ನಿಮಿಷ ಕೂತ್ಕೇಶಂದ್ರೆ ಮನೆಗೆ ಹೋಗ್ತೀನಿ. ನಮ್ಮ ಬೀಗ್ತಿನೂ ಬಂದಾಳ. ಆಕಿನ ಸರಿ ನೋಡೋ ಮೇಲೆ ಹೊರಗೆ ಹೋಗೋದಾಯ್ತಂದ್ರೆ ಹೋಗಿ ಬರ್ತೀವಿ. ಈಗ ನಂದು ವಾಕಿಂಗ್ನೂ ಆಗೈತಿ. ಈಗ ನನ್ನ ಮನೆಗೆ ಹೋಗೋದೈತಿ. 2 ಗಾರ್ಡನ್ ಇದ್ದಾವೆ ನಮ್ಮ ಕಡೆ. ನಿಮ್ಗೆ ಆಗಲೇ ತೋರಿಸಿದ್ವಿ. ಅದೊಂದು ಗಾರ್ಡನ್ ಬೇರೆ ಐತಿ, ಇದು ಒಂದು ಗಾರ್ಡನ್ ಬೇರೆ ಐತಿ. ಅದೇದು ಸಣ್ಣ ಮಗುನು ನೋಡಿ ನಗಾಕತ್ತೈತಿ, ಕುಣ್ಯಾಕತ್ತೈತಿ. ಈ ಗಾರ್ಡನ್ನಾಗ ಬಂದೇವು ಅಂದ್ರೆ ಹಿಂಗೆ ಯಾರೇ ಭೇಟಿ ಹಾಕೋತಿರ್ತಾರೆ. ಮನೆಗೆ ಬಂದಾಗೈತಿ. ಈ ಸದ್ ಚಹಾ ಮಾಡೋದದ, ಇವೆಲ್ಲ ಬಾಂಡೆನೂ ಹಚ್ಚೋದದ. ನಿನ್ನೆ ಯಾಕಂದ್ರೆ ಬಾಂಡೆನೇ ಹಚ್ಚಿಲ್ಲ ನಾನು. ಈ ಸದ್ ನನಗೆ ಬಾಂಡೆನೂ ಹಚ್ಚೋದೈತಿ. ಇವೆಲ್ಲ ನೀಟ್ನಾಗ ಈಗ ಚಹಾ ಮಾಡೋದೈತಿ. ಈಗ ಇಸ್ಕಾನ್ ಮಂದಿರಕ್ಕೂ ಹೋಗೋದೈತಿ ನನಗೆ. ಹಾಗಾಗಿ ಇದೆಲ್ಲ ಕೆಲಸ ಮಾಡ್ಬೇಕು. ಈಗ ಇದೆಲ್ಲ ಸೋಫಾ ಒರೆಸ್ಬೇಕು. ಎಲ್ಲ ಮನೆಯಾಗಿಂದ ಅಷ್ಟು ಎಲ್ಲ ಇದು ಹೊಸ ಡ್ರೆಸ್ ಬಂದೈತಿ. ಇದು ಶಿಸ್ನಿಗೆ ಇಡಬೇಕು. ಅಲ್ಲಿಂದ ಇವೆಲ್ಲ ದೇವ್ರ ಸಾಮಾನು ಅದೆಲ್ಲ ತೆಗ್ದೀನಿ. ಈಗ ದೇವ್ರಿಗೂ ಎಲ್ಲ ಇವತ್ತು ಇದು ಮಾಡೀನಿ, ತೆಗ್ದೀನಿ. ಪೂರಾ ಮನೆ ಎಲ್ಲ ಖಾಲಿ ಆಗಿಬಿಟ್ಟೈತಿ. ಎಲ್ಲರ ಜೋಡಿ ದಿನ ಮಾಡೋದು ಮಾಡ್ತಿದ್ನೆಲ್ಲ. ಇವತ್ತೇ ಒಬ್ಬರೇ ಚಹಾ ಕುಡಿಲಾಕತ್ತೀನಿ. ದಿವಸ ನನ್ನ ಮಗ ನಾನು ಮಾತಾಡ್ಕೊತ ಚಹಾ ಕುಡಿತೀವಿ. ಇಲ್ಲಾಂದ್ರೆ ಇವತ್ತು ನನಗೆ ಚಲೋ ಅನ್ಸಂಗಿಲ್ಲ. ಎಲ್ಲ ಕೆಲಸ ಮಾಡಾಗೈತಿ. ಈಗ ಚಹಾ ಮಾಡಾಗೈತಿ, ಹಾಲು ಕಾಸಾಯ್ತು. ಬೆಳಗ್ಗೆ ಅಂದ್ರೆ ಏನು ಕೆಲಸ. ಈಗ ಎಲ್ಲರದ್ದು ಡಿಮಾಂಡ್ ಇರ್ತಿದ್ದು ದಿನ ನಾಷ್ಟ ಏನಾರೇ ಮಾಡಂತೇಳಿ. ಇವತ್ತೇನು ಯಾರೂ ಇಲ್ಲ, ನಾಷ್ಟದೇನು ಇದೂ ಇಲ್ಲ. ಈಗ ನಾನು ಏನು ಮಾಡಾಕಿದ್ದೀನಿ, ಕೆಲಸ ಮಾಡ್ಕೋತೀನಿ. ಈಗ ಸ್ನಾನ ಅದು ಮಾಡಿಕೊಂಡು ನಾನು ಹೊರಗೆ ಹೋಗ್ತೀನಿ. ಹೊರಗೆ ಹೋಗಿಸಂದ್ರೆ ಇಸ್ಕೊಂಡು ಬಂದಿರ್ನಾಗ ಅಲ್ಲಿನೂ ನಾಷ್ಟ ಭಾರಿ ಬೆಸ್ಟ್ ಸಿಗ್ತೈತಿ. ಅಲ್ಲಿ ಎಲ್ಲರೂ ನಾಷ್ಟ ಮಾಡ್ಕಿಸಂದ್ರೆ ತಿಂದು ಮಾಡಿ ತಿರುಗಾಡಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಬರ್ತೀವಿ ನಾವಿಬ್ಬರು. ನಮ್ಮ ಸುಶೀದ ಅವನ್ನ ಕರ್ಕೊಂಡು ಹೋಗ್ತೀನಿ. ನಾವಿಬ್ಬರು ಕೂಡ ಹೋಗಿಸಂದ್ರೆ ಬರ್ತೀವಿ. ಸ್ನಾನ ಮಾಡಿ ತಯಾರಾಗೀನಿ. ಈಗ ನಾನು ಹೊರಗೆ ಹೋಗಿದ್ದೀನಲ್ಲ ಇವತ್ತು. ಈ ಸದ ಹೊರಗೆ ಹೋಗೋ ಸಂಬಂಧ ತಯಾರಾಗೀನಿ. ಈಗೆಲ್ಲ ಚೆಕ್ ಮಾಡ್ತೀನಿ ಒಂದು ಸಾರಿ ಎಲ್ಲ ಇದು ಮಾಡೀನಿಲ್ಲ ಅಂಥೇಳಿ. ಸಾಮಾನೆಲ್ಲ ಬಾಗ್ಲು ಅದೆಲ್ಲ ಮುಚ್ಚಿ, ಕಿಟಕಿ ಮುಚ್ಚಿ, ಇದೆಲ್ಲ ಮುಚ್ಚಿ ಹೋಗ್ಬೇಕಾದ್ರೆ ಯಾಕಂದ್ರೆ ಹಾಗೆ ಬಿಟ್ಟು ಹೋದ್ನಿ ಅಂದ್ರೆ ಇದು ವಾರ್ಡ್ರೋಬ್ ತೆರೆದು ಬಿಟ್ಟಿನಿ ನೋಡು. ಯಾಕಂದ್ರೆ ಹಿಂಗೆ ನೆನಪ ಹಾರ್ತಿನ ಏನಾರೇ ಅದ್ರ ಸಂಬಂಧ ಏನು ಮಾಡಿನಿ. ಈಗ ಇದೆಲ್ಲ ತಯಾರಾಗೋ ಆದಮೇಲೆ ಒಂದು ಸಾರಿ ಮನೆಗೆ ಎಲ್ಲ ಕಡೆ ಚಕ್ರ ಹೊಡೆದ್ನಿ ಅಂದ್ರೆ ಗೊತ್ತಾಗ್ತೈತಿಲ್ಲ ಎಲ್ಲಿ ವಾರ್ಡ್ರೋಬ್ ಬಂದಿಟ್ಟಿನಿ ಏನಿಲ್ಲ, ಏನು ಎಲ್ಲ ಕಡೆ ಪರ್ದೆ ಹಾಕಿನೇನಿಲ್ಲ. ಇದನ್ನು ಎಲ್ಲ ನೋಡ್ಲಿಕ್ಕೆ ಸಿಗ್ತೈತಿ ನನಗೆ. ಅದ್ರ ಸಂಬಂಧ
ಮತ್ತು ಒಮ್ಮೆ ಸಾಯಂಕಾಲ ಬರೋಕೆ ನಾ ಈಗ ಅದ್ರ ಸಂಬಂಧ ಅನ್ನಕ್ಕೆ ಒಂದು ಸಾರಿ ಎಲ್ಲ ಕಡೆ ಪಡೆದೆ ಅದು ಹಾಕಿ ಮಾಡಿ ಹೋದ್ನೆಲ್ಲ ಪೂರಾ ಮನೆಯಾಗಿಂದ ಒಂದು ಸಾರಿ ನಂದು ದಿನದ ರೂಟೀನ್ ಐತಿ. ಯಾಕಂದ್ರೆ ನನಗೆ ಯಾವಾಗಲೂ ಹೊರಗೆ ಹೋಗೋ ಮುಂದೆ ಪಡೆದೆ ಹೇಳಿದ್ದು, ಆಮೇಲೆ ಹೊರಗೆ ಹೋಗೋದು ಎಲ್ಲ ಕಡೆ ಬಂದ್ ಮಾಡಿ ಏನೇನು ಬಂದ್ ಮಾಡೀನಿ, ಏನೇನು ಚಾಲು ಇಟ್ಟೀನಿ, ಎಲ್ಲಿ ಗ್ಯಾಸ್ನು ಯಾವಾಗ ನಾನು ನೆನಪು ಚಾಲು ಇಡ್ತೀನಿ. ಮತ್ತು ಒಂದು ತಸು ಟೈಮ್ ಆಗ ನಾ ಹೋಗಿ ಆ ಮನೆ ಮುಂದೆ ಆಕಿ ಕಾಲ್ ಮಾಡಿ ಹೇಳ್ಬೇಕಾಗ್ತೈತಿ. ದಿವ್ಯಾ ಒಂದು ಸಾರಿ ಚೆಕ್ ಮಾಡಿ ನಮ್ಮ ಮನ್ಯಾಗ ಹೋಗಿ ನಾನು ಇದು ಮಾಡಿನೇನಿಲ್ಲ, ಏನಂತಾರೆ ಅದು ಗ್ಯಾಸ್ ಬಂದ್ ಮಾಡಿನೇನಿಲ್ಲ, ಒಂದು ಸಾರಿ ಹೋಗಿ ಚೆಕ್ ಮಾಡವ ಅಂತ ಹಿಂಗೆ ಹೇಳ್ಬೇಕಾಗ್ತೈತೆ ಆಕಿಗೆ. ಅದ್ರ ಸಂಬಂಧ ಈಗ ನಾನು ಮೊದಲ ಎಲ್ಲ ಚೆಕ್ ಮಾಡಿ ಆನಿ ಟಿ ವಿ ಬಂದ್ ಮಾಡಿದೆ, ಎಲ್ಲ ಬಂದ್ ಮಾಡಿ ಗ್ಯಾಸ್ ಬಂದ್ ಮಾಡಿ ಇದೆಲ್ಲ ಗ್ಯಾಸ್ ಅದೆಲ್ಲ ಬಂದ್ ಮಾಡ್ಕಿಶಂದ್ರೆ ಹೋದಂದ್ರೆ ನನಗೂ ಟೆನ್ಷನ್ ಇಲ್ಲ. ಲಿಫ್ಟಿನ ಸಂಬಂಧ ವೇಟ್ ಮಾಡಾಕತ್ತೀನಿ. ಯಾಕಂದ್ರೆ ಈಗ ತೆಳಗೆ ಹೋಗೋದು ಅಂದ್ರೆ ಲಿಫ್ಟ್ರ ಬೇಕು. ಈಗ 10ನೇ ಮಜಲಿ ಮೇಲೆ ತೆಳಗೆ ಹೋಗೋದೈತಲ್ಲ, ಅದ್ರ ಸಂಬಂಧ ಈಗ ಹೊಂಟೀನಿ. ಈಗ ಮಾಡೂ ಬಂದೈತಿ. ಮಳೆ ಬರಲಿಲ್ಲ ಅಂದ್ರೆ ಚಲೋ ಆಗ್ತೈತಿ. ಯಾಕಂದ್ರೆ ಮಳೆ ಬತ್ತಂದ್ರೆ ಎಲ್ಲ ಪ್ಲ್ಯಾನ್ ಫಿಸ್ ಕಡಿಸ್ತೈತಿ. ನೀನು ಅನ್ಸಕತ್ತೈತಿ ರೀ ಈಗ ಮಳೆ ಬರಾಕತ್ತದ ಅಂಥೇಳಿ. ಅದು ಇಸ್ಕಾನ್ ಮಂದಿರ್ನಾಗ ಏನದ ಸ್ವಲ್ಪ ಶಾಪಿಂಗ್ ಅಂದ್ರೆ ಏನು ದೇವ್ರದೇ ಶಾಪಿಂಗ್ ಮಾಡೋದು, ಆಮೇಲೆ ಸಾಮಾನು ತೊಗೊಳೋದು ದೇವ್ರದ್ದು ಏನೇನು ಹತ್ತೈತಿ ಏನೇನಿಲ್ಲ ಅದು ಎಲ್ಲ ತೊಗೊಳ್ಳೋದು. ಎಲ್ಲ ಇಷ್ಟೊತ್ತಿನ ಸ್ನಾನ ಆಯಿತು, ದೇವ್ರ ಪೂಜೆ ಆಯಿತು, ಊಟ ಮಾಡಾಯಿತು, ಎಲ್ಲ ಮಾಡಿ ಫಿನಿಶ್ ಮಾಡಿ ಕೆಲಸ ಹೋಗ್ತಾನೆ. ಯಾಕಂದ್ರೆ ನಾವು ಹೊರಗೆ ಹೋಗಿ ಊಟ ಮಾಡ್ಬೇಕಂತ ಪ್ಲ್ಯಾನ್ ಇತ್ತು. ಅವರು ನಮ್ಮ ಬೀಗರು ಹೇಳಿದರು ಕಿ ನಾವು ಊಟ ಮಾಡಾಕತ್ತೀನಿ ರೀ ಇದು ಅಂಥೇಳಿ, ಹೊಸ ಹೋಗೈತಿ ಈಗ ಊಟ ಮಾಡ್ಲಾಕ್ತೀನಿ ನಾನು, ನೀವು ಈಗ ಊಟ ಮಾಡ್ಕೊಂಡು ಬಿಡ್ರಿ ಅಂತ. ಅದ್ರ ಸಂಬಂಧ ನಾನು ಮನ್ಯಾಗ ಮತ್ತು ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ನಂಗೆ ಏನೂ ಮಾಡ್ಕೊಂಡಿಲ್ಲ, ನಾನು ಬೇರೆ ಅನ್ನ ಸಾರನೇ ಮಾಡೀನಿ. ಅನ್ನ ಸಾರ ಮಾಡಿ ಕಿಶಂದ್ರೆ ಅಷ್ಟು ಅದಿಷ್ಟು ಊಟ ಮಾಡಿಕೆ ಈಗ ಹೊಂಟೀನಿ. ಈಗ ನೋಡಿ ಎಷ್ಟು ವೆಯ್ಟ್ ಮಾಡಾಕತ್ತೈತಿ, ಯಾವ್ದು ಬರ್ತೈತೆ ಗೊತ್ತಿಲ್ಲ. 2:30 ಬಟನ್ ಓದ್ತಿರ್ತೀನಿ ನಾನು. ಈಗ ಹಿಂಗೆ ಹೋಗೋದೈತಿ. ಈಗ ಹೋಗಿ ಕೆಳಗೆ ಹೋಗಿ ಈ ಕ್ಯಾಬ್ ಬುಕ್ ಮಾಡೋದೈತೆ. ನಾನು ಈ ಕ್ಯಾಬ್ನಾಗಿದ್ದು ಮತ್ತು ನಾನು ಇಸ್ಕಾನ್ ಮಂದಿರ್ನಾಗ ಹೋದಿಲ್ಲ, ನಿಮಗೆ ದರ್ಶನ ಮಾಡಿಸ್ತೀನಿ ಇಸ್ಕಾನ್ ಮಂದಿರ್ನಾಗಿದ್ದು. ಅಂತಪ್ರೇನು ಅನ್ಸಂಗಿಲ್ಲ ಮಳೆ ಶುರು ಆಗ್ಯದ ಅಂತೇಳಿ. ಚಾಲೂ ಆಗೈತಿ ಈಗ ಮಳೆ. ಇಲ್ಲೇ ಸಮೀಪ ಅದು ನಮ್ಮ ಮನೆಯಿಂದ 2-3 ಕಿಲೋಮೀಟ್ರ್ ಅದ ನೋಡ್ರಿ. ಈಗ ಎಷ್ಟು ಮಳೆ ಅದಿಲ್ಲ, ಅದೇನು ಹೇಳಕ್ಕೆ ಇಲ್ಲ, ಭಾಳ ಅಂದ್ರೆ ಭಾಳ ಮಳೆ ಅದ. ನಾವು ಕ್ಯಾಬಲ್ಲೇ ಬಂದೀವಿ ಈಗೇನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲೇ ನಿಂದಿರಿಸ್ತೇವೆ, ನಿಮಗೆ ತೋರಿಸ್ತೇವೆ ನಾವು ಹೆಂಗೈತಿ ಮಳೆ. ಫುಲ್ ಮಳೆ ಅದ ಇದಂದ್ರೆ ಇಲ್ಲಿ ಹೋಗ್ಲಾಕೆ ಬರಂಗಿಲ್ಲ ನಮ್ಗೆ. ಇವ್ರು ಅನ್ನಕತ್ತಾರ ಹೋಗುಮಂತೇಳಿ ನಾವು ಇಬ್ಬರು ಕೂಡ ಹೊಂಟೇವಿ. ಹಂಗೆ ಮಳೆಯಾಗ ಸಣ್ಣಗೆ ಅದ, ಅದ್ರ ಸುತ್ತ ಒಂದು ಸಾರಿಗೆ ಹೋಗಿ ಅವ್ರೇನು ಬಂದ್ ಮಾಡ್ರೆ ಏನು ಮಾಡ್ರೆ ಹಾಂ ಸಣ್ಣವ್ರಿದ್ದಾಗ ಹೆಂಗೆ ತಿರುಗಾಡ್ತಿದ್ದೇವೆ ಅದು ನೆನಪಾಗತೈತಿ. ಈಗ ದರ್ಶನ್ ಲೈನ್ ಬಂದೈತಿ, ಆದ್ರೆ ಶಾಪಿಂಗ್ ಚಾಲು ಅದಂತ. ಶಾಪಿಂಗ್ ಮಾಡ್ತೀವಿ ನಾವು ಇಬ್ರು ಕೂಡ ಹೋಗ್ತೀವಿ. ಅದ ನಾವು ಶಾಪಿಂಗ್ ಮಾಡೋಕ್ಕೆ ಬಂದೇವಿ. ಇಲ್ಲಿ ಒಂದು ಸಾರಿ ಇವ್ರಿಗೆ ಪರ್ಸ್ನು ಚೆಕ್ ಮಾಡಕ್ಕೆ ಕೊಡಬೇಕು. ಯಾಕಂದ್ರೆ ಇಲ್ಲಿ ಬಂದ ಕೂಡಲೇ ಚೆಕ್ಕಿಂಗ್ ಇರ್ತೈತಿ. ಇವ್ರ पर्स चेक ಮಾಡ್ಕೆ ಬಿಡ್ತಾರ ನೋಡ್ರಿ. थँक्यू. दोघी मिळून जाणार आहे आम्ही, शॉपिंग करणार आहे. काय आहे काय नाही आम्ही काय करणार आहे, देवाचीच वस्तू घेणार आहे. मला एक्साइटमेंट जास्त आहे. आता तुम्हाला मी मंदिर पण दाखवते. ಈಗ ನಮ್ಗೆ ದರ್ಶನ ಇಲ್ಲ, ಯಾಕಂದ್ರೆ 1:15ಗೆ ಬಂದ್ ಮಾಡಿಬಿಡ್ತಾರೆ ಅವರು. सायंकाल नमक दर्शन 4 गंटेपर्यंत 4 वाजता आपलं दर्शन होणार. हां 4 वाजेपर्यंत आपण फिरूया, काय घ्यायचं घेऊया. आणि आमचं शॉपिंग झालं. आता आम्ही शॉपिंग केलं दोघींनी आतमध्ये. आता आम्ही फिरतोय, चहा घेणार आणि परत दर्शनाला येणार. सांगा तुम्ही काय काय घेतलं. मी देवाची आसनं घेतली. आता गणपती पण येतात ते, मग नवरात्र दिवाळी, मग मी हे घेतलेलं आहे. आता आसनं वगैरे घेतली आहे, तोरण घेतलंय देवाचं, ओलं चंदन वगैरे घेतलंय, ओलं चंदन, तूप वगैरे घेतलेलं आहे. तूप पण खूप छान मिळतं इथं. आणि मारुतीची गदा घेतली खास सगळ्यांना. ते किचन द्यायचे असं ठरवलं यावेळेला सगळ्या ओळखीच्यांना. नागाला श्रीकृष्णाने ज्याला त्याला मारलं होतं त्याचा हा सीन आहे सगळा. बघा मस्तच आहे. सगळे ते कृष्णाची पूजा करतात. हां जेव्हा त्यांनी मारलंच त्याला, त्याच्यावरती नाचायला लागलं ना, तेव्हाच हे दृश्य. हां हां हे बघा कसलं सुंदर आहे, ಅಪ್ರತಿಮ್. ಶಾಪಿಂಗ್ ಅಂತೂ ಮಾಡಿ ಬಂದು ಕೂತೇವೆ. ಈಗ ಅಲ್ಲಿಂದ ಈಗ ಅಕ್ಕಿ ನಾನು ಕೊಡಿ ಈಗ ಇದು ತಿನ್ನೋರುತ್ತೆ. ಸ್ಯಾಂಡ್ವಿಚ್ ತಿಂದು ಚಹಾ ಕೊಡೋದು, ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋದು. मला बायकांना कसं वाटलं सँडविच, कसं वाटलं? एकदम डिनर झालं. डिनरच झालं ना. हो.
ಬಂದಾಯಿತು ಫೈನಲಿ. ಯಾಕಂದ್ರೆ ಇಸ್ಕೊಂಡು ಬಂದಿರ್ನಾಗೆ ನಾವು ಹೊರಗೆ ಬಿದ್ದ ಮೇಲೆ ಇಷ್ಟು ಮಳೆ ಇತ್ತಲ್ಲ ಅಲ್ಲಿ, ಅದೇನು ಹೇಳಕ್ಕೆ ಮಾಡಿಲ್ಲ, ಭಾಳ ಅಂದ್ರೆ ಭಾಳ ಮಳೆ ಇತ್ತು. ಅದ್ರ ಸಂಬಂಧ ಆಕಿ ನಾವು ಛತ್ರಿನೂ ಒಯ್ದಿದ್ದಿಲ್ಲ, ನಮ್ಮ ಕ್ಯಾಪ್ನೂ ಬಂದಾಗಿತ್ತು. ಆ ಕ್ಯಾಪ್ನೂ ನಮ್ಗೆ ಕಾಲ್ ಮಾಡಾಕತ್ತಿದ್ದ. ಅದ್ರ ಸಂಬಂಧ ನಾವು ಏನು ಮಾಡಿದೆವಿ, ಬಂದುಬಿಟ್ಟೇವು ಹೆಂಗೆ. हम जा रहे हैं बर्थडे पार्टी में अव्यावर में. हम लोग सुबह में से घूम रहे हैं. आज हमारा आज घूमने का ही दिन है. चलो, अव्या नहीं थी दिन भर, लेकिन अभी अव्या आई है अव्यावर में. दोनों अभी हम जा रहे हैं नीचे पार्टी में. ಬಡ್ಡೆದವ್ರ ಮನೆಗೂ ಹೋಗ್ಲಿಕ್ಕೆ ಬೇಕು. ಯಾಕಂದ್ರೆ ನಮಗೆ ಹೆಣ್ಮಕ್ಳಿಲ್ಲ ಅಂಥೇಳಿ ನಾವು ಅವರಿಗೆ ಹೆಣ್ಮಗಳನ್ನಂಗೆ ಪಾಲಿಸ್ತೀವಿ ಆ ಹುಡುಗಿಗೆ. ಅದಕ್ಕೆ ಆಕೆ ಹೇಳಿದ್ರು, ಕಿ ಆಂಟಿ ನೀವು ಬರ್ಬೇಕಾಗ್ತದೆ ರೀ ಬಡ್ಡೆಗೆ ಅಂಥೇಳಿ. ಆಕಿನ ಮಗಳ ಬಡ್ಡೆ ಇತ್ತು, ಅದಕ್ಕೆ ಹೋಗಿ ಬಂದೇವಿ. ಅಲ್ಲಿನೂ ಇವತ್ತು ತಿನ್ನೋದು ಹೊರಗೆ ತಿಂದೇ ಆಗೈತಿ. ಇವತ್ತು ಚಂತನ ಹೊರಗೆ ಆಗ್ಯದ. ಈಗ ಮಸ್ತ್ನಾಗೆ ಅದ್ರಕ್ಕೆ ಹಾಕಿ ಚಹಾ ಮಾಡಿ ನನಗೆ ಕೊಡೋದಕ್ಕೆ ಅಂದ್ರೆ ನಾಳೆಗೆ ಸುಟ್ಟಿ ಅದ ನಮ್ಮ ಮನೆಯವರಿಗೆ. ನಾಳೆಗೆ ನನಗೆ ಟಿಫಿನ್ ಮಾಡೋದಿಲ್ಲ. ಆರಾಮ್ನಾಗ ಎದ್ರು ಸುದ್ದ ನಡೀತೈತಿ, ಏನೂ ಪ್ರಾಬ್ಲಮ್ ಇಲ್ಲ. ಬೆಳಗ್ಗೆ ಹಿಡಿದು ಇಷ್ಟು ತಿರುಗಾಡೇವಿ. ಚಂತಾನೆ ಇವತ್ತು ತಿರುಗಾಡಿದ್ದು ನಂದು ಕೌಂಟ್ ಮಾಡಿದ್ರೆ 5.5 ಕಿಲೋಮೀಟ್ರ್ ಆಗೈತಿ. ತಿರುಗಾಡೋದು ನೋಡ್ದೈತಿ ಇವತ್ತು ಆದರೆ ಎಲ್ಲ ಭಾಳ ಚಂದ ಸಾಮಾನು ಅದಾವ. ಭಾಳ ಚಂದ ಗಣಪತಿ ಬಂದಾವ. ಪೂರಾ ಮಾರ್ಕೆಟ್ನಾಗ ಭಾಳ ಚಂದ ಎಲ್ಲ ಸಾಮಾನುಗಳು ಬಂದಾವ. ಈಗ ಅಂದ್ರೆ ಚಂದಾಗಿ ರೊಕ್ಕನೂ ಬೇಕು, ಬರೀ ಶಾಪಿಂಗ್ ಮಾಡೋಕೆ. ಇದು ಎರಡೇ ಕೆಲಸ ಐತಿ ಈಗ. ಬಾಯ್, ಗುಡ್ ನೈಟ್, ಟೇಕ್ ಕೇರ್.